ಹಾಯ್ ಇವರಿಗೇನು ವಿವಿಧ ನೇಮಕಾತಿ ಗೊಂದಲ ಮತ್ತೆ ಕರ್ನಾಟಕದಲ್ಲಿ ಮತ್ತೆ ಪಬ್ಲಿಕ್ ಪರೀಕ್ಷೆ ಅನ್ನೋದನ್ನ ಕೂಡ ಮಾಡಿದ್ದಾರೆ. 5, 7, 8, 9 ತರಗತಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗಿನ ಕೆಇ ಬಂದ್ಬಿಟ್ಟು 4723 ಹುದ್ದೆಗಳಿಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಅದರಲ್ಲಿ ಭೂಮಾಪಕರು ಮತ್ತೆ ಕ್ರೈಸ್ ವಸತಿ ಶಾಲಾ ಶಿಕ್ಷಕರು, ಗ್ರಾಮ ಆಡಳಿತಾಧಿಕಾರಿ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಕರೆದಿದ್ದಾರೆ. ಇದು ಕೂಡ ಗೊಂದಲದ ಕೂಡ ಆಗಿದೆ. 4 ಅಧಿಸೂಚನೆ ಕರೆದಿದ್ದಾರೆ. ಬರೋಬ್ಬರಿ 4723 ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಒಟ್ಟು 9314 ಹುದ್ದೆಗಳನ್ನ ಭರ್ತಿ ಮಾಡುತ್ತಿದ್ದು ಸದ್ಯ 4000ಕ್ಕೆ ಚಾಲನೆ ಕೂಡ ಕೊಟ್ಟಿದೆ. ಆರಂಭದಲ್ಲಿ ನಿಮಗೆ ಗೊತ್ತಿರುವ ಪೊಲೀಸ್ ನೇಮಕಾತಿಯನ್ನು ಕೊಟ್ಟಿದ್ರು, ಬಟ್ ಇದೀಗ 4 ಅಧಿಸೂಚನೆ ಒಟ್ಟಿಗೆ ಬಂದಿದೆ. ಹಿಂಬಾಕಿ ಹುದ್ದೆಗಳನ್ನ ಪರಿಗಣಿಸಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇಲ್ಲಿ ಏನು ಸಮಸ್ಯೆ ಕೂಡ ಆಗ್ತಿದೆ ಅಂದ್ರೆ ಮೇನ್ ಥಿಂಗ್ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಬಂದ್ಬಿಟ್ಟು OBC ವರ್ಗಕ್ಕೆ ಅನ್ಯಾಯ ಆಗಿದೆ ಮಾಹಿತಿ ಬರ್ತಾ ಇದೆ. ಸರ್ಕಾರ ಇದನ್ನ ಮಧ್ಯ ಬಂದು ಇದನ್ನ ಸರಿಪಡಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಕ್ಯಾಟಗರಿ 1, 2A, 2B, 3A ಅವರಿಗೆ ಇತರ ಹುದ್ದೆಗಳಲ್ಲಿ ಪುರುಷರಿಗೆ ಶೂನ್ಯ 0 ಅಂತ ಮಾಹಿತಿ ಕೊಟ್ಟಿದೆ. ಇದರಿಂದ ಸಾಕಷ್ಟು ಅಭ್ಯರ್ಥಿಗಳಿಗೆ ಸಮಸ್ಯೆ ಕೂಡ ಆಗ್ತದೆ. ರೋಸ್ಟರ್ ಸರಿಪಡಿಸಬೇಕು ಅಂತ ಹೇಳಿ ಕಂದಾಯ ಇಲಾಖೆಗೆ ತುರ್ತಾಗಿ ಗಮನ ಹರಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಒತ್ತಾಯ ಕೂಡ ಮಾಡಿದ್ದಾರೆ. ಬಿಕಾಸ್ ಏನಕ್ಕೆ ಅಂದ್ರೆ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಒಬ್ಬ OBC ವಿದ್ಯಾರ್ಥಿಗಳಿಗೆ ಅವಕಾಶ ಕೂಡ ಇಲ್ಲ. ಹಾಗಾಗಿ ರೋಸ್ಟರ್ ಇದೆಷ್ಟು ಸರಿ ಸರ್ಕಾರವೇ ಯೋಚನೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕೂಡ ಮನವಿ ಮಾಡಿದ್ದಾರೆ. ರೋಸ್ಟರ್ ಅಲ್ಲಿ ಸಮಸ್ಯೆ ಕೂಡ ಇದೆ. ಇದನ್ನ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸರಿಪಡಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಪ್ಲಸ್ ಕ್ರೈಸ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕ್ವಾಲಿಫಿಕೇಶನ್ ಗೊಂದಲ ಕೂಡ ಇದೆ. ಕೆಲವೊಂದು ವಿಷಯಗಳಲ್ಲಿ ಕನ್ನಡ ಭಾಷೆಯನ್ನ ಮನ್ನಣೆ ಕೊಟ್ಟಿಲ್ಲ, ಇಂಗ್ಲಿಷ್ ಕಡ್ಡಾಯ ಮಾಡಿದ್ದಾರೆ. ಕೆಲವೊಂದು ಹುದ್ದೆಗಳಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗಳನ್ನ ಕನ್ಸಿಡರ್ ಕೂಡ ಮಾಡೋಕೆ ಆಪ್ಷನ್ ಕೂಡ ಕೊಡಲಿಲ್ಲ, ಸಮಸ್ಯೆ ಇದೆ. ಅದರ ವಿರುದ್ಧ ಸಾಕಷ್ಟು ಸಂಘಟನೆಗಳು ಕೂಡ ಮನವಿಯನ್ನ ಕೂಡ ಮಾಡಿದಾವೆ. ನೋಡೋಣ ಏನಾಗುತ್ತೆ, ನೆಕ್ಸ್ಟ್ ಏನ್ ಬದಲಾವಣೆ ಕೂಡ ಆಗುತ್ತೆ ಕಾಯ್ದು ನೋಡೋಣ. ಇನ್ನು ಮೇನ್ 2ನೇ ಸತಿ ಪಬ್ಲಿಕ್ ಪರೀಕ್ಷೆನ ಮತ್ತೆ ಮಾಡ್ತಾರಂತೆ. 5, 7, 8, 9 ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಮೌಲ್ಯಮಾಪನ ಮರು ಜಾರಿ ಮಾಡೋದಕ್ಕೆ ಸರ್ಕಾರ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ. ಇದನ್ನ ಬೋರ್ಡ್ ಪರೀಕ್ಷೆ ಅಂತ ಕರೆಯದೆ ಇದನ್ನ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಅನ್ನ ಪಬ್ಲಿಕ್ ಪರೀಕ್ಷೆ ಮಾದರಿಯಲ್ಲಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. 2 ವರ್ಷದಿಂದ ಈ ಸುದ್ದಿ ಇತ್ತು. ಇದು ವ್ಯಾಪಕ ವಿರೋಧ ವ್ಯಕ್ತಪಡಿಸಿ ಸರ್ಕಾರ ಇದನ್ನ ಹಿಂಪಡೆದಿತ್ತು. ಬಟ್ ಇದು ಏನಾಗುತ್ತೆ ಅಂದ್ರೆ ಸಿಂಪಲ್ ಆಗಿ ಪರೀಕ್ಷೆಗೆ ಅನಗತ್ಯ ಒತ್ತಡ ಇರದೆ ಅವರಿಗೆ ಲೈಕ್ ಕ್ವಾಲಿಟಿ ಎಜುಕೇಶನ್ ಬೇಕು ಆ ನಿಟ್ಟಿನಲ್ಲಿ ಇದನ್ನ ಮಾಡ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಬಂದ್ಬಿಟ್ಟು ಏಕರೂಪದ ಪ್ರಶ್ನೆ ಪತ್ರಿಕೆ ಇರುತ್ತಂತೆ. ಮತ್ತೆ ಉತ್ತರ ಪತ್ರಿಕೆ ಇವರೇ ಲೈಕ್ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ 2 ಸಿದ್ಧಪಡಿಸಿ ಇವರು ಆಯಾ ಶಾಲೆಗಳಿಗೆ ಕೊಡ್ತಾರೆ. ನಂತರ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತಾಲೂಕು ಸೆಂಟರ್ಗಳಿಗೆ ಹೋಗ್ತವೆ. ಅಲ್ಲಿ ನಿಮಗೆ ಮೌಲ್ಯಮಾಪನ ಮಾಡಿ ಫಲಿತಾಂಶ ವಿವರಗಳನ್ನ ಶಾಲೆಗಳಿಗೆ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಬೋರ್ಡ್ ಎಕ್ಸಾಮ್ ರೀತಿನೇ. ಬೋರ್ಡ್ ಎಕ್ಸಾಮ್ ಬಂದ್ಬಿಟ್ಟು ಜಿಲ್ಲೆ ಮಾದರಿ ನಡೆದ್ರೆ ಇದು ತಾಲೂಕು ಮಾದರಿಯಲ್ಲಿ ನಿಮ್ಮ ಶಾಲೆಗಳಲ್ಲಿ ಎಕ್ಸಾಮ್ ನಡೆದ್ರೆ ವ್ಯಾಲ್ಯೂಯೇಷನ್ ಪೇಪರ್ ಕೂಡ ನಿಮ್ಮ ತಾಲೂಕು ಮಟ್ಟದಲ್ಲಿ ಹೋಗುತ್ತೆ. ಪ್ಲಸ್ ನಿಮ್ಮ ಕ್ವಶನ್ ಪೇಪರ್ ಕೂಡ ಕಾಲೇಜಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರು, ನಿಮ್ಮ ಶಾಲೆಗಳಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರು. ತಯಾರಿ ಮಾಡಿಕೊಂಡು ಕ್ವಶನ್ ಪೇಪರ್ ನಿಮಗೆ ನಿಮ್ಮ ಟೀಚರ್ಗಳೇ ಕೊಡ್ತಾ ಇದ್ರು. ಇದು ಆ ರೀತಿ ಅಲ್ಲ, ಇದು ಬಂದ್ಬಿಟ್ಟು ತಾಲೂಕು ಮಟ್ಟದಲ್ಲಿ ಹೋಗುತ್ತೆ. ತಾಲೂಕಲ್ಲಿ ಬೋರ್ಡ್ ಅವರು ಆ ಪೇಪರ್ನ ಬಂದ್ಬಿಟ್ಟು ತಯಾರಿ ಮಾಡ್ಕೊಳ್ತಾರೆ ಕ್ವಶನ್ ಪೇಪರ್ನ. ನಂತರ ಅದನ್ನ ನಿಮ್ಮ ಶಾಲೆಗಳಿಗೆ ಕೊಡ್ತಾರೆ. ನೀವು ಎಕ್ಸಾಮ್ ಬರೀತೀರಾ 5, 7, 8, 9 ತರಗತಿ ವಿದ್ಯಾರ್ಥಿಗಳು. ನಂತರ ಅದು ಮತ್ತೆ ತಾಲೂಕು ಬೋರ್ಡ್ಗೆ ಹೋಗುತ್ತೆ. ನಂತರ ವ್ಯಾಲ್ಯೂಯೇಷನ್ ಆಗಿ ಕೂಡ ಬರುತ್ತೆ. ಈ ರೀತಿ ಕೂಡ ಮಾಡಿದ್ದಾರೆ. ಈ ಹಿಂದೆ ಬೋರ್ಡ್ ವಾರ್ಷಿಕ ಪರೀಕ್ಷೆ ಅಂತ ನಡೆಸ್ತು. ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು ಪೋಷಕರು, ಖಾಸಗಿ ಶಾಲೆಗಳು. ಬಳಿಕ ಇದು ಕೋರ್ಟ್ ಮೊರೆ ಹೋಗಿದ್ರು. ಈಗ ಅದೇ ಪರೀಕ್ಷೆ ಇರುತ್ತೆ, ಬಟ್ ಮೌಲ್ಯಮಾಪನ ಪರೀಕ್ಷೆ ಅಂತ ಹೇಳಿ ಮಾಡ್ತಾರೆ. ಫೇಲ್ ಮಾಡೋದಿಲ್ಲ, ಯಾವುದೇ ಅಭ್ಯರ್ಥಿಗಳನ್ನು ಫೇಲ್ ಮಾಡೋದಿಲ್ಲ. ಬಟ್ ವ್ಯಾಲ್ಯೂಯೇಷನ್ ಅನ್ನೋದು ಸಿಂಪಲ್ ಆಗಿರುತ್ತೆ. ಬೋರ್ಡ್ ಇಂದ ಬರುತ್ತೆ, ತಾಲೂಕು ಮಟ್ಟದಿಂದ ಬರುತ್ತೆ. ನಂತರ ಅದನ್ನ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ತಾಲೂಕು ಮಟ್ಟದಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ನಿಮ್ಗೆ ರಿಸಲ್ಟ್ ಅನ್ನು ನಮಗೆ ಶಾಲೆಗಳಿಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಒಂದು ಶಿಕ್ಷಕರ ಪಾತ್ರ ಕಡಿಮೆ ಆಗುತ್ತೆ. ಈ ಹಿಂದೆ ಶಿಕ್ಷಕರೇ ಎಕ್ಸಾಮ್ ಪೇಪರ್ನ ಪ್ರಿಪೇರ್ ಮಾಡಿ, ಶಿಕ್ಷಕರೇ ವ್ಯಾಲ್ಯೂಯೇಷನ್ ಮಾಡಿ, ಶಿಕ್ಷಕರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು. ಈಗ ಏನಾಗುತ್ತೆ ಸಿಂಪಲ್, ಬೋರ್ಡ್ ಅವರು ತಾಲೂಕು ಮಟ್ಟದ ಬೋರ್ಡ್ ಅವರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೆ, ಅವರು ನಿಮಗೆ ಕೊಡ್ತಾರೆ. ನಂತರ ಇದು ನಿಮಗೆ ಮತ್ತೆ ಬೋರ್ಡ್ ಹೋಗುತ್ತೆ ತಾಲೂಕು ಮಟ್ಟದಲ್ಲಿ. ನಂತರ ಅವರು ವ್ಯಾಲ್ಯೂಯೇಷನ್ ಮಾಡಿ ನಿಮ್ಮ ರಿಸಲ್ಟ್ ಕೂಡ ಶಾಲೆಗಳಿಗೆ ಕಳಿಸ್ಕೊಡ್ತಾರೆ. ಈ ರೀತಿ ಮಾಡ್ತಾ ಇದ್ದಾರೆ. ನೋಡೋಣ ನಿಮಗೆ ಏನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಕಳಿಸಿ. ಥ್ಯಾಂಕ್ ಯು.